ಹಿಂಗೆ ಪ್ಯಾಂಟು ಶರ್ಟ್ ಹಾಕ್ಯನು ಮನೆಗೆ ಇರ್ತಾಳೆ. ಈಗ ಮದುವೆಗೆ ಒಂದು ವರ್ಷ ಆಗಕ್ಕೆ ಬಂತಪ್ಪ, ಅಷ್ಟು ಕಡ್ಡಿತ್ಲ ತೆಗ್ದಾಕಲ್ಲ. ಎಲ್ಲ ನಾನೇ ಮಾಡ್ತೀನಿ, ಒಂದು ಚೂರನ ನನಗೆ ಸಹಾಯ ಮಾಡಲ್ಲ ಯಾವ್ದ್ರಾಗೂ. ಯಾಕೆ ಹಿಂಗೆ ಮಾಡ್ತಿದ್ದಾಳ ನಿನ್ನ ಹೆಂಡ್ತಿ? ನೀನ ಬುದ್ಧಿ ಹೇಳ್ಬಾರ್ದೇನೋ? ಎಲ್ಲ ನಮ್ಮಮ್ಮ ಒಬ್ಬಳೇ ಮಾಡ್ತಾಳೆ, ನೀನು ಸ್ವಲ್ಪ ಸಹಾಯ ಮಾಡು ಅಂತ ಹೇಳೋಕ್ಕಾಗಲ್ಲೇನೋ? ವಾಟ್ ಇಸ್ ಮನು, ನಾನು ಅದನ್ನೇ ಹೇಳಿದೆ. ಈಗೆಲ್ಲ ವಯಸ್ಸಾದವ್ರನ್ನ ಮನೆಗೆ ಇಟ್ಕೊಂಡ್ರೆ ನಮ್ಗೆ ಹಿಂಗೆ ತಲೆನೋವು. ಅದು ಮಾಡಬೇಡ, ಇದು ಮಾಡಬೇಡ, ಆಗಿರಬೇಕು, ಈಗಿರಬೇಕು, ನೀನು ಕೆಲಸ ಮಾಡು ಅಂತೆಲ್ಲ ಬರೀ ತಲೆ ತಿಂತಾ ಇರ್ತಾರೆ. ನಿನಗೆಷ್ಟು ಹೇಳಬೇಕು ಮನು, ಫಸ್ಟ್ ಇವ್ರನ್ನ ಕರ್ಕೊಂಡೋಗಿ ಬಿಟ್ಬಾ, ಇಲ್ಲ ನಾನೇ ಮನೇಲಿ ಇರೋದಿಲ್ಲ ನೋಡು ನೀನು ಈ ಥರ ಎಲ್ಲ ಮಾಡಿದರೆ. ಏನು ಇವರು ಈ ಥರ ಎಲ್ಲ ಮಾತಾಡ್ತಾರೆ? ಸುಮ್ಮನಿರು ಛಾಯಾ, ನೀನು ಯಾಕೆ ಟೆನ್ಷನ್ ತೊಗೊತಿದ್ಯಾ? ನಾನು ಮಾತಾಡ್ತೀನಿ, ಸುಮ್ಮನೆ ಇರು. ನೀನು ಆರಾಮಾಗಿ ನಿನಗೆ ಹೆಂಗೆ ಇಷ್ಟ ಬೇಕೋ ಆ ಥರ ಇರು. ಯಾಕೆ ಚಿಂತೆ ಮಾಡ್ತೀಯ ನಾನು ಇರಬೇಕಾದ್ರೆ? ನೋಡಮ್ಮ, ನನ್ನ ಹೆಂಡ್ತಿ ಏನು ಕೆಲಸ ಮಾಡಲ್ಲ, ಅವಳು ಇರೋದೇ ಹೀಗೆ. ಅವಳು ಡ್ರೆಸ್ಸು ಗಿಸ್ಸು ಅದೆಲ್ಲ ನೀನು ಅವಳು ಏನಾನ ಹಾಕ್ಕೊಳ್ಳಿ, ಅದು ನೀನೇನು ಹೇಳ್ಬೇಡ. ನೀನಂತೂ ಹಳೆ ಕಾಲದವಳು ಸೀರೆ ಉಟ್ಕೊಂಡಿರ್ತೀಯ, ಈಗಿನ ಕಾಲದವ್ರು ನಾವು ಯೂತ್ಸು, ಗೊತ್ತಾಯ್ತಾ? ನಮ್ಗೆ ಇಷ್ಟ ಬಂದಂಗೆ ನಾವು ಇರ್ತೀವಿ. ನೀನು ಇಷ್ಟ ಆದರೆ ಇರು ಮನೆಗೆ, ಇಲ್ಲ ಅಂದರೆ ನಿನ್ನ ಇಷ್ಟ, ಏನಾನ ಮಾಡ್ಕೊ, ಗೊತ್ತಾಯ್ತಾ? ಅದ್ರ ಮೇಲೆ ನೀನು ನಮಗೆ ಅದು ಇದು ಮಾಡಿಲ್ಲ ಹಂಗೆ ಹಿಂಗೆ ಅಂತ ಹೇಳಕ್ಕೆ ಬಂದರೆ ನೋಡಮ್ಮ ಅಷ್ಟು ಚೆನ್ನಾಗಿರಲ್ಲ, ಗೊತ್ತಾಯ್ತಾ? ಸುಮ್ಮನೆ ನಿಮ್ಮ ಪಾಡಿ ನೀವು ಇರಬೇಕು. ನಮ್ಮ ಇಷ್ಟ ಬಂದಂಗೆ ನಮಗೆ ಬದುಕಾಕ್ಬಿಡ್ರಿ. ಚಿಕ್ಕವರಿದ್ದಾಗೂ ನಾವು ನೀವು ಹೇಳ್ದಂಗೆ ಕೇಳಬೇಕು. ಈಗ ದೊಡ್ಡನಾಗಿದ್ದೀನಿ ನಾನು, ಗೊತ್ತಾಯ್ತಾ? ನನಗೂ ಹೆಂಡ್ತಿ ಇದ್ದಾಳೆ. ಅವಳಿದ್ರಿಗೂ ನಮ್ಮ ಮರ್ಯಾದೆ ತೆಗೆಯೋದು, ಇಲ್ಲ ಈಗಲೂ ನಮ್ಮ ಮಾತೇ ನಡಿಬೇಕು, ನಾವು ಹೇಳ್ದಂಗೆ ಕೇಳಬೇಕು ಅನ್ನೋದು ಇದೆಲ್ಲ ಬೇಡಮ್ಮ, ಗೊತ್ತಾಯ್ತಾ? ಸುಮ್ಮನೆ ನಿಮ್ಮ ಪಾಡಿ ನೀವಿರ್ರಿ. ಮನು, ನೀನು ಮಾತಾಡ್ತಿರೋದು ಸರಿ ಇದೆಯೇನೋ? ಅಲ್ಲ ಕಣೋ, ಚಿಕ್ಕವರಿದ್ದಾಗ ನಾವು ತಿದ್ದಿ ಬುದ್ಧಿ ಹೇಳಿ ಒಳ್ಳೆ ದಾರಿ ತೋರಿಸೋ ಅಷ್ಟೊತ್ತಿಗಲ್ಲೇನೋ ನೀನು ಒಳ್ಳೆ ದಾರಿಯಲ್ಲಿ ಬದುಕ್ತಿರೋದು. ಇವತ್ತು ನೀವು ಮಾಡೋ ತಪ್ಪೆಲ್ಲ ನಾವು ನೋಡ್ಕೊಂಡು ಸುಮ್ಮನೆ ಇದ್ಕೊಂಡು ನಿನಗೆ ಹೆಂಡ್ತಿ ಬಂದಾಳಂತ ನಾವೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತ್ಕೊಬೇಕೇನೋ? ಈಗ ಸರಿ ಅದು ತಪ್ಪೇ ಆದಂತ ನಾವು ದೊಡ್ಡವರಾಗಿ ತಿಳಿಸ್ಕೊಡ್ಬಾರ್ದೇನೋ? ಅದಕ್ಕೆ ನಾನು ಮನೆಗಿಲ್ಲ ಅಂದ್ರೂ ಇದ್ರೂ ನಿನಗೇನು ಹಂಗಾದ್ರೆ ನನ್ನ ತಾಯಿ ಅನ್ನೋದೇನು ಬೆಲೆನೇ ಇಲ್ಲ ನಿನಗೆ? ಹಂಗಾರೆ ನಾನು ಮನೆ ಬಿಟ್ಟೋದ್ರೂ ನೀನು ಸುಮ್ಮನೆ ಇರ್ತೀಯಾ? ಅಬ್ಬಾ ಅಬ್ಬಾ, ಏನೋ ಇದು, ಎಷ್ಟು ಬದಲಾವಣೆ ಆಗ್ಬಿಟ್ಟಿದ್ಯೋ ನೀನು. ಅತ್ತೆ, ನಿಮಗೊಂದ್ಸರಿ ಹೇಳಿದ್ದು ಅರ್ಥ ಆಗಲ್ವಾ ನಿಮಗೆ? ಹೋಗಿ ನಿಮ್ಮ ಕೆಲಸ ಏನಿದೆ ಅದನ್ನು ಮಾಡಿ, ಸುಮ್ಮನೆ ಇಲ್ಲಿ ಏನು ಮಾತಾಡ್ತಾ ನಿಂತ್ಕೊತೀರಾ? ನಮಗೂ ತಲೆನೋವು, ನೀವೇನು ಬಾಯೇ ನೋವು ಬರಲ್ವಾ ನಿಮಗೆ? ಎಷ್ಟು ಮಾತಾಡ್ತೀರಾ ಅತ್ತೆ ನೀವು? ಅಲ್ಲ ಕಣೆ, ನೀನು ನಮ್ಮ ಸಂಬಂಧಿಕರಂತ ನಾವು ಮಾಡ್ಕೊಂಬಂದಿದ್ದೀವಿ. ನೀನೇನೋ ನಮ್ಮ ಕಷ್ಟ ಸುಖ ನೋಡ್ಕೊಂತೀ, ನಮ್ಮ ವಯಸ್ಸಾದ ಕಾಲಕ್ಕೆ ನೀನು ಆಸ್ಕಾರ ಆಗ್ತೀಯ ಅಂದರೆ ನೀನು ಹೆಂಗೆ ಮಾತಾಡೋದು ಕಲ್ತಿದ್ಯಲ್ಲೇ? ದೊಡ್ಡವರು ಸಣ್ಣವರನ್ನ ನೋಡಿ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು, ಗೊತ್ತಾಯ್ತಾ? ಅಲ್ಲ ಕಣಮ್ಮನು, ನೀನು ಭಾಳ ಬದಲಾವಣೆ ಆಗ್ಬಿಟ್ಟಿದೀಯ. ನಿನಗೇನು ಮನುಷ್ಯತ್ವ ಮಾನವೀಯತೆ ಏನೂ ಇಲ್ವೇನೋ? ತಂದೆ ತಾಯಿ ಅನ್ನೋದು ಒಂದು ಸೂರು ಬೆಲೆ ಇಲ್ವಲ್ಲೋ? ಹಂಗೆ ಮಾತಾಡ್ತೀಯ? ನೀನೇಂತಿನೋ ಹಂಗೆ ಮಾತಾಡ್ತಾಳಲ್ಲೋ? ಅಮ್ಮ, ಯಾಕೋ ನೀನು ಭಾಳ ಟೂ ಮಚ್ ಮಾತಾಡ್ತಿದೀಯಾ, ಗೊತ್ತಾಯ್ತಾ? ವಯಸ್ಸಾದಮೇಲೆ ನೀವು ಎಲ್ಲಿರಬೇಕು ಅಲ್ಲೇ ಇರಬೇಕು. ಅಂಥದ್ದು ಹೋಗಿ ನಮಗೆಲ್ಲ ನೀವು ಬುದ್ಧಿವಾದ ಹೇಳುವಷ್ಟು ಅವ್ರ ಮಟ್ಟಿಗೆ ನೀವು ಇದ್ದೀರಾ. ನಾವು ಹೇಳ್ದಂಗೆ ನೀವು ಕೇಳ್ಕೊಬೇಕು ಈಗ, ಗೊತ್ತಾಯ್ತಾ? ನಾವು ಹೆಂಗೆ ಸಣ್ಣವರಿದ್ದಾಗ ನಿಮ್ಮ ಮಾತು ಕೇಳ್ತಿದ್ವೋ ಹಂಗೆ ನಿಮಗೆ ವಯಸ್ಸಾಗ್ತಾ ನೀವು ನಮ್ಮ ಮಾತು ಕೇಳಿ ನಾವು ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕು ನೀವು. ಅದು ಬಿಟ್ಟು ಅಧಿಕಾರ ಚಲಾಯಿಸಕ್ಕೆ ಬರ್ತಿದ್ಯಾ? ಇಲ್ಲಿ ಯಾರ ಮೇಲೆ ಅಧಿಕಾರ ಚಲಾಯಿಸ್ತಿದ್ಯಾ ನೀನು? ನಿನಗೆ ಗೊತ್ತಿದೆಯಾ ಮನುಷ್ಯತ್ವ ಮಾನವೀಯತೆ ಅಂದರೆ? ಗೊತ್ತಿದ್ರೆ ನೀನು ನಾವು ಸಣ್ಣವರಿದ್ದಾಗ ನಮ್ಮನ್ನು ದೂರ ಇಟ್ಟು ನೀನು ಬೆಳೆಸ್ತಿದ್ಯಾ? ಹೇಳಿ ನೋಡೋಣ. ಮನು, ನೀನು ಈ ಥರ ಎಲ್ಲ ಮಾತಾಡ್ತೀಯ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಕಣ. ಈ ಹೆತ್ತ ತಾಯಿಗೆ ಆಳದ ಹೊಟ್ಟೆಗೆ ನೀನು ಇಷ್ಟು ಬೆಂಕಿ ಹೋಯ್ತಿ ಅಂತ ನನಗೆ ಗೊತ್ತಾಗಲಿಲ್ಲ ಕಣ. ಅಲ್ಲ ಕಣ, ನಾನೇನೋ ಒಂದು ಒಳ್ಳೆ ಉದ್ದೇಶದಿಂದ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ಒಳ್ಳೆ ಶಿಸ್ತಿನಾಗಿ ಬೆಳಿಬೇಕು, ಎಲ್ಲರಂಗೆ ನನ್ನ ಮಕ್ಕಳು ಚೆನ್ನಾಗಿರ್ಬೇಕಂತ ನಾನು ಹಾಸ್ಟೆಲ್ ಬಿಟ್ಟು ಬಂದೆ ಹೊರತು ನಿಮ್ಮನ್ನು ದ್ವೇಷದಿಂದ ಇಲ್ಲ ನನ್ನ ಮಕ್ಕಳು ಬೇಡ ಅನ್ನೋ ಉದ್ದೇಶ ಅಥವಾ ನಿಮಗೇನ ಒಂದು ಆಗಲಿ ಅನ್ನೋ ಉದ್ದೇಶದಿಂದ ನಾನು ಈ ಕೆಲಸ ಮಾಡಿದ್ದೆ ನಾನು. ನನಗೇನಪ್ಪ ನಿಮ್ಮ ಮೇಲೆ ಆಸೆ ಇದೆ? ನೀವು ನಮ್ಮ ಮಕ್ಕಳಲ್ವೇನ್ರು? ನೀನು ಇಷ್ಟು ಮಟ್ಟಿಗೆ ಮಾತಾಡ್ತಿದೆಯಲ್ಲೋ, ನನಗೇನು ಮನುಷ್ಯತ್ವ ಮಾನವೀಯತೆ ಏನೂ ಇಲ್ಲ ಅಂದ್ಕೊಂಡಿದೆಯೇನೋ? ನೀನು ಇಷ್ಟೆಲ್ಲ ಮಾತಾಡ್ತಿದೀಯ ಅಂದರೆ ಅಯ್ಯೋ ದೇವ್ರೆ, ನಾನು ಇನ್ನೂ ಯಾಕೆ ಬದುಕಿರಬೇಕು ಅನ್ನಿಸ್ತಿದೆ ನನಗೆ. ಅಮ್ಮ, ನೀನು ಇಷ್ಟು ಸುಲಭವಾಗಿ ಹೇಳ್ಬಿಟ್ಟೆ ನೀನು. ಹಾಸ್ಟ್ಲಾಗಿದ್ದರೆ ಮಕ್ಕಳು ಎಲ್ಲರೂ ಉದ್ಧಾರ ಆಗ್ತಾರಾ? ಎಲ್ಲರೂ ಒಳ್ಳೊಳ್ಳೆ ಉದ್ಯೋಗ ತಕ್ಕೊಂಡು ಎಲ್ಲರೂ ಸೆಟ್ಲ್ ಆಗ್ತಾರಾ? ಹೇಳಮ್ಮ ನೀನೇ. ನಾನು ಅವಾಗ ಸಣ್ಣನು, ನನಗೇನೂ ಗೊತ್ತಾಗ್ತಿದ್ದಿಲ್ಲ. ನಾನು ಹೋಗಲ್ಲ ಅಂತ ಅಮ್ಮ ಅಂತ ಕೂಗಿ ನೀನು ಕರೆದೆ. ನೀನು ಹಿಂದೆ ನನ್ನ ತಿರುಗಾದರೂ ನೋಡ್ದೇನಮ್ಮ, ಅದೂ ಮಾಡಿಲ್ಲ ನೀನು. ಅದೂ ಹೋಗಲಿ, ನೀನು ವಾರಕ್ಕೊಮ್ಮೆ ಆದರೂ ಬರ್ತಿದ್ಯಾ? ಅದೂ ಇಲ್ಲ. ಯಾವಾಗೋ ತಿಳಿದಾಗ ಬರ್ತಾ ಇದ್ದೆ. ಅಲ್ಲಿ ಹಾಸ್ಟ್ಲಾಗೆ ಟೈಮಿಗೆ ಸರಿಯಾಗಿ ಇಷ್ಟು ಗಂಟೆಗೆ ತಿಂಡಿ ಅಂದರೆ ಇಷ್ಟೇ ಗಂಟೆಗೆ ಹೋಗ್ಬೇಕು ನಾವು, ಇಷ್ಟು ಗಂಟೆಗೆ ಊಟ ಅಂದರೆ ಅಷ್ಟು ಗಂಟೆಗೆ ಊಟ. ನಾ 8ಗೆ ನಿದ್ದೆ ಇಲ್ಲ, ಏನಿಲ್ಲ, ಅಮ್ಮ ಅಂದ್ಕೊತಾನೆ ಎಷ್ಟೋ ದಿನ ನಾನು ಕಳೆದಿದ್ದೀನಿ. ಅದು ನೆಟ್ಟಿಗೆ ಹೊಟ್ಟೆ ತುಂಬ್ತಾ ಇರಲಿಲ್ಲ ಕಣಮ್ಮ ನಮಗೆ ಊಟ. ತಿಂಡಿನೂ ಅಷ್ಟೇ ಇಷ್ಟಿಷ್ಟು ಅಂತ ಕೊಡೋರು, ಅದರಲ್ಲೂ ತಣ್ಣೀರು ಸ್ನಾನ. ನಾನು ಎಷ್ಟು ನರಕ ಅನುಭವಿಸಿದ್ದೀನಿ. ಈಗ ಅದೇ ನಾನು ನೀನು ಯೋಚನೆ ಮಾಡಿದ್ದೀಯಾ? ಮಾಡಿಲ್ಲ. ನನ್ನ ಮಕ್ಕಳು ಹಾಸ್ಟ್ಲಾಗಿದ್ದಾರೆ ಹಂಗೆ ಹಿಂಗೆ, ಇಷ್ಟು ಸಾಕಲ್ಲ ನಿನಗೆ? ನಾವು ತಪ್ಪು ಮಾಡ್ತೀವಿ ಸರಿ, ಅದನ್ನು ತಿದ್ಕೊಳಕ್ಕೆ ನೀನು ಅವಕಾಶ ಕೊಟ್ಟೆ, ನೀನು ಕೊಡಲಿಲ್ಲ. ಅದು ಹಾಳಾಗೋಗ್ಲಿಮ್ಮ.
ಯಾವತ್ತಾನ ಎಂದಾದರೂ ನನ್ನ ಮಕ್ಕಳಿಗೆ ಅಲ್ಲಿ ಏನು ಹಿಂಸೆ ಆಗ್ತಿದೆ, ಹಾಸ್ಟ್ಲಾಗೆ ಎಲ್ಲ ಚೆನ್ನಾಗಿ ನೋಡ್ಕೊಂತಿದ್ದಾರಾ ಅಂತ ಯಾವತ್ತಾನ ಬಂದು ವಿಚಾರಿಸಿದೀಯಾ? ಹಾಂ, ಏನಾದರೂ ಮಾಡಿದೀಯಾ? ಏನೂ ಇಲ್ಲಪ್ಪ. ಫೀಸ್ ಕಟ್ತೆ, ಅದು ಮಾಡಿದೆ, ಇದು ಮಾಡಿದೆ ಅಂದರೆ ಮಾಡಿದೀಯಾ, ಅಷ್ಟು ಬಿಟ್ಟರೆ ಈಗ ಯಾರೋ ಒಬ್ಬರು ಏನೋ ಒಂದು ಮಾಡ್ತಾರಂದರೆ ಅದ್ರ ಉದ್ದೇಶ ಏನಿರುತ್ತೆ ಅದು ನನಗೂ ಅರ್ಥ ಆಗುತ್ತೆಮ್ಮ. ಸುಮ್ಮನೆ ಏನೇನೋ ನಾನು ಮಾತಾಡಿ ನಾನು ತಲೆ ತಿನ್ಬೇಡ, ಸುಮ್ಮನೆ ಹೋಗ್ತಾ ಇರು. ಮನು, ನಾವು ಮೊನ್ನೆ ಮಾತಾಡ್ಕೊಂಡು ಬಂದಿದ್ವಲ್ಲ, ಸುಮ್ಮನೆ ಅಲ್ಲಿ ಕರ್ಕೊಂಡೋಗಿ ಬಿಟ್ಟು ಬಂದ್ಬಿಡು ಮನು. ನಮಗೆ ತಲೆನೋವೇ ಬೇಡ. ಅಯ್ಯೋಪ್ಪ, ನನ್ನ ಕೈಲಂತೂ ತಡೆಯೋಕ್ಕಾಗ್ತಿಲ್ಲ ಮನು. ಆರಾಮಾಗಿ ನಾವಿಬ್ಬರು ಜಾಲಿಯಾಗಿರ್ಬೋದು. ಹೌದು ಛಾಯಾ, ನೀನು ಹೇಳೋದು ಸರಿ ಇದೆ. ಅವ್ರಿಗೂ ಗೊತ್ತಾಗಬೇಕು ಏನು ಎತ್ತ ಎಲ್ಲ ವಿಷಯ ಅವ್ರಿಗೂ ಚೆನ್ನಾಗಿ ಅರ್ಥ ಆಗಬೇಕು. ಒಂಟಿತನ ಆಗಿದ್ದಾಗ ಅವ್ರಿಗೆ ನೋವೇನಾಗುತ್ತೆ, ಅಲ್ಲಿ ಆಗುವಂತಹ ಅನುಭವಗಳು ಅವ್ರಿಗೂ ಆದಾಗ ಮಕ್ಕಳ ಬೆಲೆ, ಮಕ್ಕಳನ್ನ ಹಾಸ್ಟ್ಲಿಗೆ ಹಾಕಿದಾಗ ಅವರೆಷ್ಟು ನರಕ ಅನುಭವಿಸ್ತಾರೆ ಅದೆಲ್ಲ ಅವ್ರಿಗೂ ಗೊತ್ತಾಗುತ್ತೆ. ನೀನು ಹೇಳೋದು ಸರಿ ಇದೆ, ಅದನ್ನೇ ಮಾಡ್ತೀನಿ ಇವಾಗ. ಅಮ್ಮ, ನಿನಗಿಲ್ಲಿ ಕೆಲಸ ಮಾಡಿ ಮಾಡಿ ನಿನಗೆ ಸಾಕಾಗಿದೆ, ಗೊತ್ತಾಯ್ತಾ? ನೆಕ್ಸ್ಟು ನಾವು ಮಾಡೋದು ನಿನಗಿಷ್ಟ ಆಗಲ್ಲ, ನೀನು ಮಾಡೋದು ನಮಗಿಷ್ಟ ಆಗಲ್ಲ. ಎಲ್ಲರಿಗೂ ಒಂಥರ ಹಿಂಸೆ ಅಲ್ವಾ? ನೀನು ನೆಮ್ಮದಿಯಾಗಿರುವಂತೆ ಬಾ, ನೀನು ಆಶ್ರಮಕ್ಕೆ ಬಿಟ್ಟು ಬರ್ತೀನಿ ಕರ್ಕೊಂಡೋಗಿ. ಅಲ್ಲ ಮನು, ನಿನಗೇನು ಮನುಷ್ಯತ್ವ ಇಲ್ಲೇನೋ? ನನ್ನನ್ನು ಈಗಲೇ ರುದ್ರಾಶ್ರಮಕ್ಕೆ ಹಾಕ್ತೀಯೇನೋ? ಇಲ್ಲ ಕಣೋ, ನಾನು ಬರಲ್ಲ ಕಣೋ, ನಾನು ಬಿಟ್ಬಿಡ ಮನು, ನಾನು ಬರಲ್ಲ ಕಣೋ. ಅಮ್ಮ, ನಾನು ಸಣ್ಣನಿದ್ದಾಗ ಅಮ್ಮ ನಾನು ಹೋಗಲ್ಲ ಕಣಮ್ಮ, ಅಮ್ಮ ನಾನು ಬಿಟ್ಬಿಡಮ್ಮ, ಇದೊಂದು ಸರಿ ನಾನು ಕ್ಷಮಿಸ್ಬಿಡಮ್ಮ ಅಂತ ನಾನು ಹಿಂಗೇ ಕೇಳ್ತಿದ್ದೆ ಕಣಮ್ಮ. ಬಾರಮ್ಮ ಈಗ ಹೋಗೋಣ, ನಿನಗೂ ಅನುಭವ ಆಗಲಿ ಬಾ. ಒಬ್ಬಳೇ ಇದ್ದಾಗ ಅದ್ರ ನರಕ ಏನಂತ ಗೊತ್ತಾಗಬೇಕಲ್ವಾ? ಬಾ, ಬಿಟ್ಟು ಬರ್ತೀನಿ ಬಾ, ಫಸ್ಟ್ ಹೋಗೋಣ ಬಾ. ಅಲ್ಲ ಕಣ ಮನು, ನಾನಿನ್ನ ಹಾಸ್ಟೆಲ್ ಬಿಟ್ಟೆ ಅಂತ ಈಗ ನನ್ನನ್ನು ಆಶ್ರಮ ಕಳಿಸ್ತಾ ಇದೀಯಾ? ಅಲ್ಲ, ಇದು ಯಾವ ನ್ಯಾಯನೋ? ನೀನು ಓದಲಿ ಅಂತ ಕಣ ನಾನು ಬಿಟ್ಟು ಬಂದಿದ್ದು. ಹ್ಞೂನಮ್ಮ, ಹಂಗೇನೆ. ನೀನು ಅಲ್ಲಿ ಚೆನ್ನಾಗಿರಲಿ. ಇಲ್ಲಿ ಸೊಸೆ ಕಾಟ, ಮಕ್ಳ ಕಾಟ, ಮೊಮ್ಮಕ್ಳ ಕಾಟ ಎಲ್ಲ ಕಾಟದಿಂದ ನಿನಗೆ ಮುಕ್ತಿ ಕಣಮ್ಮ, ಅದಕ್ಕೆ ಬಿಟ್ಟು ಬರ್ತಾಯಿದ್ದೀನಿ. ಬಾರಮ್ಮ ಹೋಗೋಣ. ಇಲ್ಲ, ನಾನು ಬಿಟ್ಟು ಹೋಗೋದಿಲ್ಲ. ಇದು ನನ್ನ ಮನೆ, ಇದು ನಾನು ಹೋಗಲ್ಲ. ನಾನು ಯಾವ ಆಶ್ರಮಕ್ಕೂ ಹೋಗಲ್ಲ. ಮನು, ಬಿಟ್ಬಿಡು.